ನಟರಾಜ್ ಗೌಡ್ರೆ, ಮೇಡಮ್ ಹೇಳ್ತಾ ಇದ್ದಿದ್ದು ಮಾತಿಗೆ ನೀವು ಕೌಂಟರ್ ಕೊಡ್ತದೆ, ನಾನು ನಿಲ್ಸಿಲ್ಲ. ನಾವು ಈಗ ಹೇಳ್ತೀವಲ್ಲ, ಮಾನ್ಯ ಗೃಹ ಸಚಿವರು ಇಲ್ಲಿವರೆಗೂ ಏನಾಗಿದೆ, ಇವತ್ತು ಬಂದು ನಮ್ಮ ಮನೆಗೆ ಯಾರೊಬ್ರು ಕಲ್ಲು ಹೊಡೆದೋಗಿದ್ದಾರೆ ಅಂತ ತಿಳಿದ್ರೆ ಮನೆಯ ಮುಖ್ಯಸ್ಥ, ಮನೆಯ ಬೇರೆ ಸದಸ್ಯರಿಗೆ ಸಾಂತ್ವನ ಹೇಳ್ಬೇಕು, ಧೈರ್ಯ ಹೇಳ್ಬೇಕು ಬೇಡವಾ? ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ CRPF ಮತ್ತು ದೆಹಲಿ ಪೊಲೀಸು ಆ ರಕ್ಷಣೆಯ ಒಂದು ಭಾಗನ ಅಲ್ವಾ ಪಾರ್ಲಿಮೆಂಟ್ ಅಲ್ಲಿ ಇದೆ. ಆ ಹೊಣೆಗಾರಿಕೆ ನಿಮ್ಮಲ್ಲಿ ಇದೆ. ಅದನ್ನು ನೀವು ಮಾಡಬೇಕಾದ್ಬಿಟ್ಟು ಪ್ರಶ್ನೆ ಕೇಳಿದಕ್ಕೆ ನೀವು ಅವ್ರನ್ನ ಉಚ್ಚಾಟನೆ ಮಾಡಿ, ನೀವು ಯಾವುದೋ ಆಚೆ ಕಡೆ ಹೋಗ್ತೀರಿ, ಯಾವುದೋ ಕಾನ್ಕ್ಲೇವ್ ಅಲ್ಲಿ ನೀವು ಅವ್ರಿಗೆ ಹೌದು ಲೋಪ ಆಗಿದೆ, ತನಿಖೆ ಮಾಡ್ತಾ ಇದೀವಿ, ನಾವು ಕಮಿಟಿ ಮಾಡಿದೀವಿ, ಅದನ್ನೇ ಸದನದಲ್ಲಿ ಹೇಳ್ಬೇಕಾಗಿರೋದು. ಒಂದು ಸದನ ನಡೀತಾ ಇರಬೇಕಾದ್ರೆ ಸದನದಲ್ಲಿ ಹೆಂಗೆ ನಡವಳಿಕೆಗಳು ಹೆಂಗಿರ್ತವೆ, ನೀವು ಸದನದಲ್ಲಿ ಹೇಳ್ಬೇಕಾದನ್ನ ಇಲ್ಲ ಬಹಿರಂಗವಾಗಿ ಆಚೆ ಯಾವುದೋ ಒಂದು ಮಾಧ್ಯಮಕ್ಕೆ ಹೇಳ್ಬೇಕಾ? ಇಲ್ಲಿ ದಾಖಲಾಗಬೇಕಿದೆ ನಿಮ್ಮ ಹೇಳಿಕೆ. ನಿಮ್ಮ ಹೇಳಿಕೆ ಇಲ್ಲಿ ಸಂಸದರ ಮುಖಾಂತರ ಇಡೀ ದೇಶಕ್ಕೆ ಹೋಗಬೇಕಾಗಿದೆ, ಆಚೆ ಕಡೆ ನಿಮಗೆ ಬೇಕಾದ ಒಂದು ಮಾಧ್ಯಮದ ಮುಖಾಂತರ ಅಲ್ಲ. ಇದನ್ನ ಮಾಡದೆ ಅವ್ರು ಹೇಳಿದ್ದಾರೆ, ಇವರು ಸರ್ವಾಧಿಕಾರಿಗಳಂತ ಘೋಷಣೆ ಕೂಗಿದ್ದಾರೆ. ಅವರು ವಿಷಯ ಇನ್ನೂ ದೊಡ್ಡದಿದೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ, ಹುಡುಗರು ಇಡೀ ದೇಶದಲ್ಲಿ ಯುವಕರ ಮಾನಸಿಕತೆ ಕುಗ್ಗಿದೆ, ಅವರ ಮೇಲೆ ಮಾನಸಿಕ ಒತ್ತಡ ಏರ್ತಾ ಇದೆ. ದಟ್ಸ್ ನಾಟ್ ಫೇರ್. ಅದ್ಯಾವುದು ಆಯ್ತು ಅಂತ ದಾಳಿ ಮಾಡುವಂತದ್ದು ನೋ. ಕೇಳಿ, 2018, 2019, 2020, 2018, 2019, 2020 3 ವರ್ಷಗಳಲ್ಲಿ ಕೊರೋನಾಗೆ ಮುಂಚೆ 25,000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಉದ್ಯೋಗ ಸಿಕ್ಕಿಲ್ಲ ಅಂತ. ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಇದ್ದಾಗ, UPA ಗವರ್ಮೆಂಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿರುದ್ಯೋಗನೇ ಇರ್ಲಿಲ್ವಾ? ಎಲ್ರಿಗೂ ಪಾಪ ಉದ್ಯೋಗ ಇತ್ತು. ನಿರುದ್ಯೋಗ ಯಾವ ದೇಶದಲ್ಲಿ ನಿರುದ್ಯೋಗ ಇಲ್ಲ ಹೇಳಿ? ಎಂತದ್ದೇ ಬೆಳೆದಿರುವಂತ ದೇಶದಲ್ಲೂ ನಿರುದ್ಯೋಗ ಇರುವಂತದ್ದಿದೆ. ಇದು ವೈಫಲ್ಯ ಅಲ್ವಾ? ಡೋಂಟ್ ಕಂಪೇರ್. ಅವನಿಗೆ ದುಡಿಯೋಕ್ ಯೋಗ್ಯತೆ ಇಲ್ಲ ಅಂತ ಹೇಳಿ ನೋಡಿ, ಇಡೀ ಕೆಲಸ ಮಾಡಕ್ಕೆ ಎಲ್ಲರಿಗೂ ಕೆಲಸಗಳಿದ್ದಾವೆ. ಕಾನೂನು ಪ್ರಕಾರ ನೀವೇನ್ ಬೇಕಾದ್ರೂ ಕ್ರಮ ತಗೊಳ್ಳಿ, ಬೇರೆ. ಇಡೀ 25,000 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ತೇಜಸ್ವಿನಿ ಅವರೇ 2018, 19, 20ರಲ್ಲಿ. ಯಾಕೆ? ನೀವು ಡಿಮಾನಿಟೈಸೇಷನ್ ಮಾಡಿದ್ರಿ, 50 ಲಕ್ಷ ಜನ ಉದ್ಯೋಗ ಕಳ್ಕೊಂಡ್ರು. GST ತಗೊಂಡ್ ಬಂದ್ರಿ, 8 ಲಕ್ಷ ಕಂಪನಿಗಳೇ ಕ್ಲೋಸ್ ಮಾಡ್ಬಿಟ್ಟು. ನಾನು ನಮ್ಮ 2004ರಿಂದ 2014ರವರೆಗೆ ನರೇಗಾ ತಗೊಂಡ್ಬಂದ, ಅದಕ್ಕೆ ಆಹಾರ ಭದ್ರತಾ ಯೋಜನೆ ತಗೊಂಡ್ಬಂದಕ್ಕೆ, RTI ತಗೊಂಡ್ಬಂದಿದ್ದಕ್ಕೆ. ಆದ್ರೆ ಈಗ ಕಳೆದ 10 ವರ್ಷಗಳಲ್ಲಿ ಈ ವಸ್ತುಸ್ಥಿತಿ ಏನಿದೆ ನೀವು ಅರ್ಥ ಮಾಡ್ಕೋಬಾರ್ದಾ? ನೀವು ಅದನ್ನು ಡಿಲೇ ಮಾಡ್ತಾ ಇರ್ತೀರಾ? ದೇಶದ ಸ್ಥಿತಿ ಯಾವುದಿದೆ? ದೇಶದ ಸ್ಥಿತಿ ಗಂಭೀರವಾಗಿದೆ, ಸಂಕೀರ್ಣವಾಗಿದೆ, ಜನ ಒತ್ತಡದಲ್ಲಿದ್ದಾರೆ. ನಿರುದ್ಯೋಗ ಇದೆ ಅಂತ ಹೇಳಿ ಕಾಶ್ಮೀರದಲ್ಲಿ ಕಲ್ಲೋಡಿಯವರಿಗೆ ದುಡ್ಡು ಕೊಡೋದು, 45 ವರ್ಷಗಳಲ್ಲಿ ನಿರುದ್ಯೋಗ ಪ್ರಮಾಣ ಅತಿ ಹೆಚ್ಚಾಗಿದೆ. 11% ಗ್ರಾಜುಯೇಟ್ಸ್ ನಿರುದ್ಯೋಗಿಗಳಾಗಿದ್ದಾರೆ, 61% ಅಸಂಘಟಿತ ಕಾರ್ಮಿಕರು ನಿರುದ್ಯೋಗಿಗಳಾಗಿದ್ದಾರೆ. ಟ್ರೈನಿಂಗ್ ಕೊಡೋದು, ನರೇಗಾ ಗ್ರಾಜುಯೇಟ್ಸ್ ನಿರುದ್ಯೋಗಿಗಳಿಗೆ ಇದೆಲ್ಲ ಮಾಡಿರೋದು. ಹೋಗಿ ನರೇಗಾದಲ್ಲಿ ಕೂಲಿ ಮಾಡ್ತಾ ಇದ್ದಾರೆ. ಯುವಕರನ್ನ ದುರ್ಬಳಕೆ ಮಾಡ್ತಿರ್ತಕ್ಕಂಥದ್ದು ಭಾರತದ ವೈರಿಗಳು ಇದನ್ನೇ ಮಾಡಿದ್ದಾರೆ. ನೀವು ಅದನ್ನು ಸಮರ್ಥನೆ ಮಾಡಬಾರ್ದು. ನೀವು ಸಮರ್ಥನೆ ಮಾಡಿ ಪೊಲಿಟಿಕಲ್ ಸಮರ್ಥನೆ ಮಾಡಬಾರ್ದು. ದೇಶದ ಸಮಸ್ಯೆ ನಿಮಗೆ ಗೊತ್ತಾಗಲ್ಲ. ದೇಶದ ಸಮಸ್ಯೆ ನಿಮಗೆ ಅರಿವಾಗೋದು ಬೇಡವಾ? ದೇಶದ ಸಮಸ್ಯೆ 45 ವರ್ಷಗಳಲ್ಲಿ ಅತ್ಯಂತ ದೊಡ್ಡ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ. 9 ವರ್ಷಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಬಂಡವಾಳ ಹೂಡಿಕೆ ಬಂದಿಲ್ಲ. ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ, ಈಗ ದೇಶದಲ್ಲಿ 3 ವರ್ಷದಲ್ಲಿ ಇಷ್ಟು ಜನ ಯುವಕರು ಸಾವನ್ನಪ್ಪಿದ್ರು ನಿರುದ್ಯೋಗದಿಂದ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಲ್ವಾ? ಕರೆಕ್ಟ್. 2013ರಿಂದ 2018ರಲ್ಲಿ ಹೈಯೆಸ್ಟ್ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅದ್ರ ಜವಾಬ್ದಾರಿ ನೀವೇ ಹೊತ್ಕೊಳ್ತೀರಾ? ನಿಮ್ಮಿಂದ ಆಯ್ತು ಅಂತ ಹೇಳ್ತೀರಾ? ಸಿದ್ದರಾಮಯ್ಯನವರಿಂದನೇ ಆಯ್ತು ಅಂತ ಹೇಳ್ತೀರಾ? ಸಿದ್ದರಾಮಯ್ಯನವರಿಂದನೇ ಆಯ್ತಾ? ಕೇಳಿ, ಸಿದ್ದರಾಮಯ್ಯನವರಿಂದನೇ ಆಯ್ತಾ? ಕೇಳಿ ಅರುಣ್ ಅವರೇ, ನೇರವಾಗಿ ಕೇಳ್ತೇನೆ, ಸಿದ್ದರಾಮಯ್ಯನವರಿಂದನೇ ಆ ರೈತರು ಸತ್ರ? ಆ ಲಾಜಿಕ್ ಈ ಲಾಜಿಕ್ ಹೆಂಗ್ ತರ್ತೀರಾ? ನಿರುದ್ಯೋಗ ಬಂತು, ಕೇಂದ್ರದವರು ಬಂದ್ರು, ಇಲ್ಲಿ ರೈತರು ಕಾರಣ. ಕೇಳಿ, ಈಗ ನಾನು ನರೇಂದ್ರ ಮೋದಿ ಸಾಯಿಸುದು ಅಂತ ಹೇಳಿಲ್ಲ, ನಾನು ನರೇಂದ್ರ ಮೋದಿ ಸಾಯಿಸುದಿಲ್ಲ, ಅವರ ವಿಫಲತೆ. ಇಲ್ಲಿ ಸಿದ್ದರಾಮಯ್ಯನವರು ವಿಫಲತೆ. 2014ರಿಂದ ಇಲ್ಲಿವರೆಗೂ ಯಾವ ಉದ್ಯೋಗ ಸೃಷ್ಟಿಯಾಗಿದೆ ಹೇಳಕ್ ಕೇಳಿ ನೋಡೋಣ. ಬಿಜೆಪಿ ರೈತರಿಗೆ ಅದಕ್ಕೆ ಬೆಳೆ ಯಾರು ಬರ ಬಂತು, ರಾಜ್ಯ ಸರ್ಕಾರ ಅವರಿಗೆ ಸಾಲ ಮನ್ನಾ ಮಾಡಿದೆ, ಸಬ್ಸಿಡಿ ಪಲಾಯನ ಮಾಡಬಾರ್ದು. ನಿಮ್ಗೆ ನಮ್ಗೆ ಇಬ್ರಿಗೂ ಹೊಣೆಗಾರಿಕೆ ಇದೆ, ನಮ್ಗೆ ಇಬ್ರಿಗೂ ಹೊಣೆಗಾರಿಕೆ ಇದೆ. ನಾವು ಪಲಾಯನ ಮಾಡಬಾರ್ದು. ದೇಶದ ಮಹತ್ವಪೂರ್ಣವಾದ ಸಮಸ್ಯೆಯನ್ನ ನಾವು
ಹಾಕಬಾರದು. ಪರೋಕ್ಷವಾದ ಉದ್ಯೋಗಾವಕಾಶಗಳು ಈ ಎಷ್ಟಿದೆ ಸಮಸ್ಯೆಯನ್ನ ಅಂತ ನಾನು ತಳ್ಳಿ ಕೊಡ್ತೀನಿ. ಹಾಕಬಾರದು. ಒಂದು ಡಿಬೇಟ್ ಮಾಡಿ. ಒಂದ್ ಸೆಕೆಂಡ್. ಅದ್ರ ಬಗ್ಗೆ ಒಂದು ಕೇವಲ ಡಿಬೇಟ್ ಡಿಬೇಟ್ ಮಾಡಿ. ಹಾಕಲ್ಲ, ಡಿಬೇಟ್ ಮಾಡಿ. ಒಂದ್ ಸೆಕೆಂಡ್. ಅರುಣ್ ಒಂದು ಡಿಬೇಟ್ ಮಾಡಿ. ವರ್ಷಗಳಲ್ಲಿ 4 ನೀವು ಟ್ರಿಲಿಯನ್ ಒಂದೇ ಒಂದು ಟ್ರಿಲಿಯನ್ ಎಕಾನಮಿ ಆಗ್ಬೇಕಾದ್ರೆ ಉದ್ಯೋಗಾವಕಾಶಗಳಿಲ್ಲ. ಅದಾನಿ ಅಂಬಾನಿ ಇವತ್ತು ನೀವು ಅಭಿವೃದ್ಧಿನ ದೇಶದ ಉದ್ಯೋಗದ ಅಭಿವೃದ್ಧಿ ಬರೀ ನೀವು ಸ್ವರೂಪ ಬದಲಾಗಿದೆ. ನೇರ ಅದಾನಿ ಉದ್ಯೋಗ ಅಂಬಾನಿ ಮತ್ತು ಅಭಿವೃದ್ಧಿ ದೇಶದ ಪರೋಕ್ಷ ಅಭಿವೃದ್ಧಿ ಅಲ್ಲ. ಉದ್ಯೋಗ. ನೀವು ನರೇಂದ್ರ ನೋಡಲ್ಲ. ಮೋದಿ ಅವರ ನೀವು ಅಭಿವೃದ್ಧಿ ದೇಶದ ಕೇಳಿಸ್ಕೊಳ್ಳೋದಿಲ್ಲ, ಅಭಿವೃದ್ಧಿ ನೀವು ಅಲ್ಲ. ನೋಡೋದಿಲ್ಲ. ದೇಶ ಜನ ದೇಶದ ನಮ್ಮನ್ನ ಯುವ ನಂಬ್ತಾರೆ. ಜನತೆ ಇದಾರಲ್ಲ, ಜನತೆ ನಮ್ಮನ್ನ ನಂಬ್ತಾರೆ. ನಿರುದ್ಯೋಗದಿಂದ ನರಳುತ್ತಾ ಇದ್ದಾರೆ. 9 ವರ್ಷದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ನೀವು? ಅಂಕಿಅಂಶ ಕೊಡಿ ನಮ್ಗೆ ಹೇಳ್ತೀರಾ? ಅಂಕಿಅಂಶ ಕೊಡಿ ನೀವು. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಎಷ್ಟು ಬಂಡವಾಳ ಹೂಡಿಕೆ ಬಂದಿದೆ? ಎಷ್ಟು ಉದ್ಯೋಗಗಳು ಶುರುವಾಗಿದೆ? ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಿನಿಂದ ಈ ದೇಶದಲ್ಲಿ ಅಲ್ಟರ್ನೇಟಿವ್ ನೀವು ಜಾಬ್ಗಳನ್ನ ಸೆಕ್ಟರ್ಗಳನ್ನ ಕ್ರಿಯೇಟ್ ಮಾಡ್ಲಿಲ್ವಲ್ಲ, ಅದಕ್ಕೆ ಯಾಕೆ ಉತ್ತರ ಕೊಡೋದಿಲ್ಲ? ನಾನು ಹೇಳ ಓನ್ಲಿ ಎಜುಕೇಶನ್ ಮಾತ್ರ ಎಜುಕೇಶನ್ ಕೊಟ್ಕೊಂಡು ಹೋದ್ರಿ. ಎಜುಕೇಶನ್ಗೆ ತಕ್ಕಂತೆ ನಮ್ಮಲ್ಲಿ ಇಂಡಸ್ಟ್ರಿ ಎಲ್ಲ ಕ್ರಿಯೇಟ್ ಮಾಡ್ಲಿಲ್ಲ, ಎಲ್ಲ ಇಂಪೋರ್ಟ್ ಮಾಡ್ಕೊಂಡು ನಮ್ಮಲ್ಲಿ ಬಾಯ್ ಬಡ್ಕೊಳ್ಳುವಂಗ್ ಮಾಡಿಟ್ರಿ. ನಮ್ಮಲ್ಲೇನೆ ಉದ್ಯೋಗ ಸೃಷ್ಟಿ ಮಾಡೋ ರೀತಿಯಲ್ಲಿ ಯಾಕೆ ಮಾಡ್ಲಿಲ್ಲ? ನಿಮ್ಗೆ ಕೈಗಾರಿಕಾ ಕ್ರಾಂತಿ 1956ರ ಕೈಗಾರಿಕಾ ಕ್ರಾಂತಿ ನೋಡ್ಬೇಕು ನೀವು. 10 ವರ್ಷಗಳ ಕೈಗಾರಿಕಾ ಇಂಪೋರ್ಟ್ ಯಾಕೆ ಮಾಡಿದ್ರಿ? ನೋಡಿ, ಕೈಗಾರಿಕಾ ಸೂಚಿ. ಕ್ರಾಂತಿಯನ್ನ ಮಾಡಿದ್ರೆ ಅಲ್ಲ ರೀ, ಇಂಪೋರ್ಟ್ ದೇಶದಲ್ಲಿ ಯಾಕೆ ಮಾಡಿದ್ರಿ? ಒಂದು ನೇಕಾರರು ಬುಲೆಟ್ ಅನ್ನ ತಯಾರು ಮಾಡುವಂತ ಯೋಗ್ಯತೆ ಇರ್ಲಿಲ್ವಲ್ರಿ? ಈ ದೇಶ ನಟರಾಜ್ ಗೌಡ್ರೆ, ನೀವು ಎಷ್ಟು ಫೇಲ್ಯೂರ್ ಇದ್ದೀರೋ, ನೀವು ಎಷ್ಟು ಫೇಲ್ಯೂರ್ ಇದ್ದೀರೋ ಅವರು ಅಷ್ಟೇ ಫೇಲ್ಯೂರ್ ಆಗಿದ್ದಾರೆ ಆ ವಿಚಾರದಲ್ಲಿ. 100 ಪಟ್ಟು ಫೇಲ್ಯೂರ್ ಇದ್ದಾರೆ ಅವರು ನಮಗಿಂತ. You are failure ದೇಶವನ್ನ more. ಮಾರಿದ್ದಾರೆ. 5 ನಾವು years. ಕಟ್ಟಿದ್ವಿ ನಾವು Yes, ಕಟ್ಟಿದ್ವಿ, ಅವ್ರು ಮಾರ್ತಾ ಇದ್ದಾರೆ. ಅಶ್ವಿನ್ ಸರ್, ಆರೋಗ್ಯಕರವಾದಂಥ ಚರ್ಚೆ ಇದ್ರೆ ಸಂಸತ್ತಲ್ಲಿ ಈ ರೀತಿಯ ಕೆಲಸಗಳಾಗ್ತಿರ್ಲಿಲ್ಲ ಸರ್. ಅಮಾನತ್ ಸಸ್ಪೆಂಡ್ ಆಗೋಂಥದ್ದು ಕೆಲಸಗಳಾಗ್ತಿರ್ಲಿಲ್ಲ. ನಿರುದ್ಯೋಗ ಸಮಸ್ಯೆ ಅಂತಾನೆ ಇಟ್ಕೊಂಡು ಆ ವಿವೇಕ ಇಲ್ಲದೆ ಇರೋಂಥ ಹುಡುಗರುಗಳು ಆ ರೀತಿ ಸೆಕ್ಯೂರಿಟಿ ಬ್ರೀಚ್ ಮಾಡ್ಬೇಕನ್ನೋ ಅವಶ್ಯಕತೆ. ನೀವೊಂದು ಮಾತು ಹೇಳಿದ್ರಿ, ನಿರುದ್ಯೋಗ ಅನ್ನೋದೇ ಇರಲ್ಲ ಅವರವರ ಬುದ್ಧಿವಂತಿಕೆನಲ್ಲಿದ್ದರೆ. ಒಬ್ಬ ಸ್ಕೂಲ್ ಡ್ರಾಪ್ ಔಟು ಯಾವುದೋ ಬುಕ್ ಓದಿದ್ದೀನಿ ನಾನು ಆ ಕೆಲಸ ಮಾಡಿದ್ರೆ ಅಂತ ವಿವೇಕ ಇಲ್ಲದೆ ಇರೋರು ಯಾರೂ ಅಲ್ಲ ಸರ್. ಮಾಡೋಂಥ ಕೆಲಸ ಅಲ್ಲ ಅದು. ಮತ್ತು ರಾಹುಲ್ ಗಾಂಧಿಯವರು ಏನು ನಿರುದ್ಯೋಗ ಸಮಸ್ಯೆನ ಅಲ್ಲಿ ಕಂಪೇರ್ ಮಾಡಿದ್ದಾರೆ, ಅದರಿಂದ ರಾಹುಲ್ ಗಾಂಧಿಯವ್ರನ್ನ ನಾವು ಮೋದಿಯವ್ರಿಗೆ ನಾವು ಕಂಪೇರ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಿ ಏನಕ್ಕೆ ಅಂತ. ಸರ್, ಈಗ ಪ್ರತಿಯೊಂದು ವಿಚಾರದಲ್ಲೂ ರಾಜಕಾರಣ ಬೆರೆಸೋದೇ ರಾಜಕೀಯದವರು ಕೆಲಸ, ಅದು ಒಪ್ಕೊಳ್ಳೋಣ. ಕೆಲವೊಂದು ವಿಚಾರನ ನೀವು ರಾಜಕಾರಣ ಬೆರೆಸ್ಬೇಡಿ. ಎಲ್ಲರೂ ನಾನು ಆವಾಗಲೇ ಹಿಂದೆ ಹೇಳ್ದಾಗೆ ಒಂದು ಯೂನಿಟಿಯಾಗಿ ಓಡಾಡೋಣ. ಒಂದು ಯಾವುದೋ ಒಂದು ಟಾಪಿಕ್ ಸರ್ಜಿಕಲ್ ಅಂತ ತಗೊಳ್ಳೋದು, ಇಲ್ಲಿ ಯಾವುದೋ ಇನ್ನೊಂದು ಬೇರೆ ದೇಶನ ಕಂಪೇರ್ ಮಾಡ್ಕೊಳ್ಳೋದು ಏನಕ್ಕೆ? ಮನಮೋಹನ್ ಸಿಂಗ್ ಜಿ ಅವರು 10 ವರ್ಷ ಇದ್ದರು, ಯು ಪಿ ಎನಲ್ಲಿ ಅಷ್ಟು ಹಗರಣ ಇದ್ದರು. ಮನಮೋಹನ್ ಸಿಂಗ್ ಜಿ ಅವ್ರಿಗೆ ಯಾರೂ ಒಂದು ತಪ್ಪಾಗಿ ಮಾತಾಡ್ತಿರ್ಲಿಲ್ಲ. ಮೋದಿಯವರ ಆಡಳಿತದಲ್ಲಿ ಈಗ ನಾವು ಕಾಣ್ತಿದ್ದೀವಲ್ಲ, ಯಾವ ಹಗರಣಗಳಿಲ್ಲ. ಕೆಲವೊಂದು ಆಗುತ್ತೆ. ನಿರುದ್ಯೋಗ ಸಮಸ್ಯೆ ರಾತ್ರೋರಾತ್ರಿ ಪರಿಹಾರ ಆಗಲ್ಲ ಸರ್. ಇವನ್ ರಾಮರಾಜ್ಯದಲ್ಲೂ ರಾಮನೂ ಅದಕ್ಕೆ ಕಷ್ಟಪಡ್ತಾ ಇದ್ದ ಅಂತ ನಾವು ಓದಿದ್ದೀವಿ ಸರ್, ಇತಿಹಾಸಗಳನ್ನ ನೋಡಿದಾಗ. ಆಗುತ್ತೆ ಕೆಲವೊಂದು ಒಂದು ಪ್ರಾಸೆಸ್ಸಲ್ಲಿದ್ದಾಗ ಏಕಾಏಕಿ ವಿರೋಧ ಪಕ್ಷಗಳು ಏನಕ್ಕೆ ಅತಿ ಬೇಗ ಫಾಸ್ಟಾಗಿ, ಈಗ ಉದಾಹರಣೆ ಹೇಳ್ಬೇಕಂದ್ರೆ ಅಲ್ಲೇನೋ ಸಂಸತ್ತಲ್ಲಿ ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಅಂದಾಗ ಒಂದು ನಾರ್ಮಲ್ ಒಂದು ಸಿಟಿಜನ್ಗೂ ಗೊತ್ತಿರುತ್ತೆ ಸರ್, ಪ್ರತಾಪ್ ಸಿಂಹ ಅವ್ರದ್ದು ತಪ್ಪಿಲ್ಲ ಅಂತ. ರಾತ್ರೋರಾತ್ರಿ ಅವರು ಆ ಕಚೇರಿ ಹತ್ರ ಸ್ಟ್ರೈಕ್ ಮಾಡೋದು, ಅವರು ಪ್ರತಿಭಟಿಸೋದು, ಪ್ರತಾಪ್ ಸಿಂಹ ಅವರೇ ಇದಕ್ಕೆ ಕುಮ್ಮ ಕೊಟ್ಟಿದ್ದಾರೆ ಅಂತ ಮಾತಾಡೋದು ವಿರೋಧ ಪಕ್ಷಗಳಿದೆಯಲ್ಲ, ಅದು ನಾನು ಪಕ್ಷಾತೀತವಾಗಿ ನಾನು ಅದೊಂದು ಖಂಡಿಸ್ತೀನಿ ಸರ್. ಏಕೆಂತಂದರೆ ಅದು ಎಲ್ಲೋ ಒಂದು ಕಡೆ ಈಗ ಆ ಹುಡುಗರುಗಳು ಎಲ್ಲೋ ಊಟ ಮಾಡಿದ್ರು, ಯಾವ ಬಸ್ ಟ್ರೈನ್ ಟಿಕೆಟ್ ತೊಗೊಂಡ್ರು, ಫ್ಲೈಟ್ ಟಿಕೆಟ್, ಅವರೆಲ್ಲರನ್ನೂ ತಪ್ಪು ಹೊಣೆಗಾರಿಕೆ ಮಾಡಿದ ರೀತಿ ಪ್ರತಾಪ್ ಸಿಂಹ ಅವ್ರನ್ನ ಮಾಡಿಟ್ಬಿಟ್ರು. ಈಗ ಅವ್ರಿಗೆ ವಿರೋಧ ಪಕ್ಷದವ್ರಿಗೆ ಅರಿವಾಗ್ತಿದೆ, ಇಲ್ಲ ಇದರಲ್ಲಿ ಏನೋ ಇದೆ, ಏನು ಡ್ರಾಪ್ಔಟು, ಏನು ಅವ್ರಿಗೆ ತಿನ್ಲಿಕ್ಕೆ ಏನು ಇಲ್ದಾರ, ದುಡ್ಡು ಇಲ್ದಾರ ಅವರು ಅಷ್ಟೆಲ್ಲ ಓಡಾಡಿ ಮಾಡ್ತಿದ್ದಾರೆ ಅಂದರೆ ಏನೋ ಒಂದು ಸಂಚಿ ಇರುತ್ತಲ್ಲ ಸರ್. ಎಲ್ಲೋ ಒಂದು ಯಾವುದೋ ಒಂದು ಸಂಘಟನೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರುತ್ತಲ್ಲ, ಇದನ್ನ ಒಂದು ಯೂನಿಟಿನಲ್ಲಿ ಹೋರಾಡಿ ಎಲ್ಲ ಸಂಸದರು ಇದ್ದೀರಾ, ಎಲ್ಲರೂ ಅದನ್ನ ಪ್ರಶಂಸಿಸ್ತಾರೆ, ದೇಶದ ಜನತೆಯನ್ನ ಪ್ರಶಂಸಿಸ್ತಾರೆ. ಇವತ್ತಿನ ದಿನ ಬಹಳ ಈ ಒಂದು ನಿರುದ್ಯೋಗ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಡ್ರಾಪ್ ಔಟ್ ಆಗಿರ್ಬೋದು, ಅದಕ್ಕೆಲ್ಲವಾಗೂ ನೇರವಾಗಿ ಸರ್ಕಾರಗಳೇ ಹೊಣೆ ಆಗುತ್ತೆ. ಅವರಿಗೆ ಕೊಡಬೇಕಾದಂತಹ ಶಿಕ್ಷಣಗಳು ಮತ್ತೆ ಅವ್ರಿಗೆ ಕೊಡಬೇಕಾದಂತಹ ಸೌಲಭ್ಯಗಳು. ಸರ್ ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಲೆಟ್ ಮಿ ಕನೆಕ್ಟ್. ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಕಂಟಿನ್ಯೂ ಮಾಡಿ. ನಾನು ಇದಕ್ಕೆ ಉದಾಹರಣೆನೂ ಕೊಡಿ. ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ಜಾಬ್ ಅಂದ್ರೆ ಯಾವುದು ಅಂತ ಹೇಳಿ. ಸರ್ಕಾರದಿಂದ ಕೊಡುವಂತ ಜಾಬ್ ಕೇವಲ ಸರ್ಕಾರ ಅಂತ ಅಲ್ಲ, ತನ್ನಂತಾನೆ ಎಂಪವರ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಒಂದು ಮಾಡಬೇಕಾದಾಗ ಅದು ಜಾಬ್ ಅಂತ ಆಗುತ್ತೆ. ಅದಾದ್ಮೇಲೆ ಅದರಲ್ಲಿ ಮುಖ್ಯವಾಗಿ ಸರ್ಕಾರಗಳ ಹೊಣೆ ಇದ್ದೇ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಎಂಪವರ್ಮೆಂಟ್ ಅನ್ನೋದು ಯಾವಾಗ ಆಗುತ್ತೆ ಸರ್, ನಾವು ಸರ್ಕಾರಗಳಲ್ಲಿ ಅವರಿಗೆ ಒಂದು ನಾವು ಅದಕ್ಕೆ ಅನುಕೂಲ ಮಾಡಿಕೊಟ್ಟಾಗ, ಆತನಿಗೆ ಪ್ರೈವೇಟ್ಗಳಲ್ಲಿ ಸಿಕ್ಕದೇ ಇರುವಾಗ
ಎಂಪವರ್ಮೆಂಟ್ ಸರ್ಕಾರಗಳಿಂದನೂ ಆಗ್ತಾ ಬರ್ತದೆ. ಉದಾಹರಣೆಗೆ ನಾನು ಡೆಲ್ಲಿದೇ ಉದಾಹರಣೆ ಕೊಡ್ತೀನಿ. ಅಲ್ಲಿ ಎಷ್ಟೋ 10th ಸ್ಟ್ಯಾಂಡರ್ಡ್ 11th 12th ಮಕ್ಕಳಿಗೆ ಬಿಸ್ನೆಸ್ ಬ್ಲಾಸ್ಟರ್ಸ್ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಯಾತಕ್ಕಾಗಿ ಮಾಡ್ತಾರೆ? ಆ ಮಕ್ಕಳು 10th 11th 12th ಆದಮೇಲೆ ಯಾವ ರೀತಿ ಎಂಪವರ್ ಆಗಬೇಕು, ಒಂದು ವೇಳೆ ಸರ್ಕಾರಿ ಕೆಲಸ ಸಿಕ್ಕಿಲ್ಲ, ಪ್ರೈವೇಟ್ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ತನ್ನ ಒಂದು ಬುದ್ಧಿವಂತಿಕೆ ಉಪಯೋಗಿಸಿ ಸರ್ಕಾರದ ಒಂದು ಯೋಜನೆಗಳಿಂದ ಸಣ್ಣ ಪುಟ್ಟ ಆರ್ಥಿಕವಾಗಿ ಸಹಾಯ ತಗೊಂಡು ಅವ್ರ ಮೇಲ್ ಬರುವಂತಹ ಯೋಜನೆಗಳು, ಈ ರೀತಿ ಎಂಪವರ್ಮೆಂಟ್ ಪ್ರೋಗ್ರಾಮ್ಗಳನ್ನ ಮಾಡಬೇಕಾಗುತ್ತೆ. ಸೊ ಕಮ್ಮಿಂಗ್ ಟು ದ ಪಾಯಿಂಟ್, ಇವತ್ತಿನ ಡಿಬೇಟಿಗೆ ಬರೋದಾದ್ರೆ ಈ ಒಂದು ಸಸ್ಪೆನ್ಷನ್ ಆಗಿದೆಯಲ್ಲ, 140 ಮಂದಿ ಏನು ಹೇಳ್ತೀವಲ್ಲ, ಆ ಸಂಸದರನ್ನ ಸಸ್ಪೆನ್ಷನ್ ಮಾಡೋದಕ್ಕೆ ಖಂಡಿತವಾಗ್ಲೂ ನಾವಂತೂ ಹೇಳ್ತೀವಿ ಸರ್ವಾಧಿಕಾರ ಧೋರಣೆ ಬಿಜೆಪಿ ಪಕ್ಷದ ನಾಯಕರು ಸಂಸದರು ಇಲ್ಲಿ ಖಂಡಿತವಾಗ್ಲೂ ತೋರಿಸ್ತಿದ್ದಾರೆ. ಅದರಲ್ಲಿ ಪ್ರಮುಖರಾಗಿ ಸ್ಪೀಕರು ಸಹ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ, ಇತ್ತೀಚೆಗೆ ಸುಪ್ರೀಂ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಅಲ್ಲಿ 3 ಜನ ಪ್ರಮುಖ ವ್ಯಕ್ತಿಗಳಾಗ್ತಾರೆ. ಒಂದು ಆಡಳಿತ ಪಕ್ಷದ ನಾಯಕರು ಅಂದ್ರೆ ಪ್ರಧಾನಮಂತ್ರಿ ಅವರು, ಮತ್ತೊಬ್ರು ವಿರೋಧ ಪಕ್ಷದ ನಾಯಕರು, ಇನ್ನೊಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಒಬ್ರು ಯಾರಾದ್ರೂ ಒಬ್ರು ಅಲ್ಲಿ ನೇಮಕ ಮಾಡ್ಬೇಕಾದ್ರೆ. ಇವತ್ತು ಎಂಥ ಸ್ಥಿತಿಗೆ ಸಂವಿಧಾನದ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಇವಳು ಬದಲಾವಣೆ ಮಾಡ್ತೀರಾ ರೂಲ್ಸ್ ಅಂತ ಹೇಳಿದ್ರೆ, ಇವತ್ತಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಅಲ್ಲಿಂದ ತೆಗೆದು ಸಂಸದಿನ ಒಬ್ಬ ಸದಸ್ಯನನ್ನ ಆಯ್ಕೆ ಮಾಡುವಂತ ಪವರ್ ಕೊಟ್ಟಿದ್ದಾರೆ. ಸೊ ಈಗ 2:1 ರೇಷಿಯೋ ಬಂದಾಗ ಯಾರ್ದಾಗ್ಬೋದು? ನೋ, ಐ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಸೊ ಈ ರೀತಿ ಒಂದು ಅಧಿಕಾರಗಳನ್ನ ದುರ್ಬಳಕೆ ಮಾಡ್ತಾರೆ. ಇಲ್ಲಿ ನಾನು ಹೇಳ್ತಿರೋದು ಬಿಜೆಪಿ ಅಥವಾ ಆ ರೀತಿ ಹೇಳ್ತಿಲ್ಲ. ಆ ಒಂದು ಈ ಹಿಂದೆ ಇದ್ದಂತ ಬಿಜೆಪಿ ನಾಯಕರಿಗೆ ಪ್ರಜಾಪ್ರಭುತ್ವ ಸಂವಿಧಾನದ ಮೇಲೆ ಸಾಕಷ್ಟು ಗೌರವ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಬಿಜೆಪಿಯ ಹಿಂದೆ ಕಮರ್ಷಿಯಲ್ ಅಂಡ್ ಕಾರ್ಪೊರೇಟ್ ಇಂಟ್ರೆಸ್ಟ್ ಇದೆಯಲ್ಲ,